ಧನುಸ್ಸು ರಾಶಿ ವ್ಯಕ್ತಿತ್ವ ವಿಕಸನಕ್ಕೆ ಒಂದು ಅವಕಾಶ ಇದೆ. ಅದರ ಬಗ್ಗೆ ಚಿಂತನೆಯನ್ನು ನಡೆಸಿ ಅದನ್ನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಏನು ಕರೀತಾರೆ ಅದಕ್ಕೆ ಅವಕಾಶ ಇದೆ. ನಮ್ಮ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ಬೇಕು, ಧನಾತ್ಮಕವಾಗಿರಬೇಕು. ಅದು ಸಮಾಜಕ್ಕೆ ಒಳ್ಳೆಯ ಸೂಚನೆ, ಒಳ್ಳೆಯ ಸಂದೇಶವನ್ನು ಕೊಡಬೇಕು, ಬೇರೆಯವರಿಗೆ ಮಾದರಿಯಾಗಬೇಕು, ಹಿರಿಯರನ್ನು ಒಳ್ಳೆಯತನವನ್ನು ಅನುಸರಿಸ್ತಕ್ಕಂತಹ ಮನಸ್ಥಿತಿ ನಮ್ಮದಾಗಬೇಕು. ಹೀಗೆಲ್ಲ ಆದಾಗ ಮಾತ್ರ ನಮಗೆ ಅನುಕೂಲವಾಗುವಂಥದ್ದಿರುತ್ತೆ. ವ್ಯಾಪಾರದ ಅಭಿವೃದ್ಧಿಗೋಸ್ಕರವಾಗಿ ಹೆಚ್ಚು ಶ್ರಮ ಪಡಬೇಕು. ಯಾರು ವ್ಯವಹಾರವನ್ನೇ ವಾಣಿಜ್ಯವನ್ನೇ ಮುಖ್ಯವಾಗಿ ಅವಲಂಬನೆ ಮಾಡಿಕೊಂಡಿದ್ದರೋ ಅವರಿಗೆ ಪರಿಪೂರ್ಣವಾಗಿ ಅನ್ವಯವಾಗ್ತಕ್ಕಂಥದ್ದು. ಆತುರಾತುರವಾದಂತಹ ನಿರ್ಧಾರದಿಂದ ತೊಂದರೆಗೆ ಕಾರಣವಾಗುತ್ತೆ. ತತ್ಕ್ಷಣದಲ್ಲಿ ಏನೋ ನಿರ್ಧಾರ ಮಾಡಿಬಿಡೋದು, ಆನಂತರದಲ್ಲಿ ಅದನ್ನು ಬದಲಾವಣೆ ಮಾಡೋಕ್ಕೆ ಬರೋದಿಲ್ಲ. ಆದರೆ ಕಾಲ ಕಳೆದಂತೆ ಆ ನಿರ್ಧಾರ ತಪ್ಪಾಗಿದೆ ಎನ್ನುವಂತಹ ಅರಿವಾದರೆ ಅದು ವ್ಯರ್ಥವಾಗುತ್ತೆ, ಏನೂ ಪ್ರಯೋಜನಕ್ಕೆ ಬರದೇ ಇರುವಂಥದ್ದು. ಏಕಪಕ್ಷೀಯವಾದಂತಹ ಮಾತುಗಾರರನ್ನು ನಂಬೇಡಿ. ಒಂದೇ ಒಂದು ಪಕ್ಷವನ್ನು ಉದ್ದೇಶವಾಗಿಟ್ಟುಕೊಂಡು, ಅಂದರೆ ಒಬ್ಬ ವ್ಯಕ್ತಿಯ ಪರವಾಗಿಯೇ ಯಾರು ಮಾತಾಡ್ತಾರೆ ಅವರನ್ನು ನಂಬುವ ಹಾಗಿಲ್ಲ. ಸರಿತಪ್ಪುಗಳ ವಿವೇಚನೆಯೇ ಅವರಿಗೆ ಇರೋದಿಲ್ಲ. ಈ ವ್ಯಕ್ತಿ ಹೇಳಿದ್ದು ಸರಿ ಅನ್ನುವಂಥದ್ದು ಅವರ ಪೂರ್ವಾಗ್ರಹ ಪೀಡಿತವಾದಂತಹ ಒಂದು ವಾದ. ಅದು ಸರ್ವಥೇಪಿ ತಪ್ಪಾಗುವಂಥದ್ದಾಗುತ್ತೆ. ತಾಳ್ಮೆಯಿಂದ ವರ್ತನೆಯನ್ನು ಮಾಡಿ, ಶುಭ ಇದೆ. ಅನಗತ್ಯವಾದಂತಹ ಗೊಂದಲಗಳಿಗೆ ಅವಕಾಶ ಮಾಡಿಕೊಡಬೇಡಿ. ಅದನ್ನು ಆದಷ್ಟು ದೂರ ಇಡಿ. ಬಹಳ ಶುದ್ಧ ಮನಸ್ಕರಾಗಿ ಆಲೋಚನೆಗಳು ಮಾಡಿ, ಗುರು ದತ್ತಾತ್ರೇಯರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗ ಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ಯಾವುದೇ ರೀತಿಯ ಹೊಸ ಕೆಲಸಗಳನ್ನು ಈ ದಿವಸ ಆರಂಭ ಮಾಡಬೇಡಿ. ಅದು ನಿಮಗೆ ಶೋಭೆಯನ್ನು ತರುವಂಥದ್ದಾಗಿರುವುದಿಲ್ಲ. ಉನ್ನತ ಶಿಕ್ಷಣಕ್ಕೆ ಅಡೆತಡೆಗಳು ಹೆಚ್ಚಾಗುವಂಥದ್ದಿದೆ. ಹೈಯರ್ ಎಜುಕೇಷನ್ ಏನೂ ಮಾಡಬೇಕು, ನಾನು ಯಾವುದೋ ವಿದೇಶದಲ್ಲಿ ಓದಬೇಕು ಅಥವಾ ಹೆಸರಾಂತ ಕಾಲೇಜುಗಳಲ್ಲಿ ಅಧ್ಯಯನವನ್ನು ಮಾಡಬೇಕು ಅನ್ನುವಂತಹ ಆಸೆ ಇರುವಂಥವರು ಈ ದಿವಸ ಆ ವಿಷಯಕ್ಕೆ ಪ್ರಯತ್ನವನ್ನು ಮಾಡಿದರೆ ಯಾವ ಫಲವೂ ಪ್ರಯೋಜನವೂ ಇಲ್ಲ. ಅದು ನಿಮಗೆ ಅನುಕೂಲವಾಗಿ ಬರುವುದಿಲ್ಲ. ಅದರಿಂದ ಆ ಪ್ರಯತ್ನವನ್ನು ಮುಂದೂಡುವಂತಹದ್ದು ಬಹಳ ಒಳ್ಳೆಯದಾಗಿರುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಕೇವಲ ವಯಸ್ಸೋ ಅಥವಾ ಮನಸ್ಸೋ ಹೇಳದ ಹಾಗೆ ನಾವು ನಡೆದು ತಪ್ಪನ್ನು ತೊಂದರೆಯನ್ನು ಮಾಡಿಕೊಳ್ಳಬಾರದು. ಸಮಾಜದ ಹಿತದೃಷ್ಟಿಯಿಂದ ಸರಿತಪ್ಪುಗಳ ವಿವೇಚನೆಯನ್ನು ಇಟ್ಟುಕೊಂಡು ಆಲೋಚನೆ ಮಾಡಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿರ್ಧಾರವನ್ನು ಮಾಡಬೇಕಾಗತ್ತೆ. ಕಚೇರಿ ಅಥವಾ ವೃತ್ತಿಯಲ್ಲಿ ಜನ ನಿಮ್ಮನ್ನು ಹೊಗಳುತ್ತಾರೆ. ನೀವು ಮಾಡ್ತಕ್ಕಂತಹ ಕೆಲಸ, ನೌಕರಿ, ನಿಮ್ಮ ಕಚೇರಿ, ಇದರಲ್ಲೆಲ್ಲ ನಿಮಗೆ ಒಳ್ಳೆಯ ಹೆಸರಿರತಕ್ಕಂಥದ್ದು. ಜನ ನಿಮ್ಮನ್ನು ಹೊಗಳುವ ಹಾಗಾಗತ್ತೆ. ಅದನ್ನು ಉಳಿಸ್ಕೊಳ್ಬೇಕಾದಂಥದ್ದು. ಬೇರೆಯವರ ಮಾತಿಗೆ ಮರುಳಾಗಬೇಡಿ. ಯಾರೋ ಏನೋ ಬಣ್ಣ ಬಣ್ಣದ ಮಾತುಗಳನ್ನು ಹೇಳ್ತಾರೆ, ಆ ಮಾತು ರುಚಿಸುತ್ತೆ, ಆ ಕ್ಷಣಕ್ಕೆ ಅದು ಸತ್ಯ ಅಂತ ಅನಿಸುತ್ತೆ. ಆದರೆ ಅದರ ಹಿಂದೆ ಇರತಕ್ಕಂತಹ ತೊಂದರೆ ಅಥವಾ ಅದರ ಹಿಂದಿರ್ತಕ್ಕಂತಹ ಸಮಸ್ಯೆ, ಸವಾಲು ಏನು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಆನಂತರದಲ್ಲಿ ನಿರ್ಧಾರವನ್ನು ಮಾಡಬೇಕಾಗತ್ತೆ. ವಾಹನದಿಂದ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ ಇದೆ. ವಾಹನ ಚಾಲನೆ, ವಾಹನದಲ್ಲಿ ಹೋಗ್ತಕ್ಕಂತಹದ್ದು, ವಾಹನ ಅಪಘಾತಕ್ಕೋ ದುರಸ್ತಿಗೋ ಬರತಕ್ಕಂಥದ್ದು, ಈ ಸಮಸ್ಯೆಗಳು ಕಾಡುತ್ತೆ. ದುರ್ಗಾರಾಧನೆಯನ್ನು ಮಾಡಿ. ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗಾ ಸಾಧಿನಿ, ದುರ್ಗನಾಶಿನಿ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕುಂಭರಾಶಿ, ಸ್ಥಗಿತಗೊಂಡಿದ್ದಂತಹ ಕೆಲಸಗಳು ಯಾವುದಾದರೂ ಇದ್ದರೆ, ನಿಂತೋಗಿದ್ದ ಕೆಲಸಗಳಿದ್ದರೆ ಪುನರಾರಂಭ ಮಾಡಿ. ಶುಭ ಸೂಚನೆ ಇದೆ. ಕೆಲಸದ ಗುಣಮಟ್ಟವನ್ನು ಮಾತ್ರ ಕಾಪಾಡಿಕೊಳ್ಬೇಕು. ಬೇಜವಾಬ್ದಾರಿಯಿಂದ ಬೇಕಾಬಿಟ್ಟಿಯಿಂದ ಆ ಕೆಲಸವನ್ನು ಮಾಡಿದರೆ ಯಶಸ್ಸು ನಿಮ್ಮದಾಗೋದಿಲ್ಲ. ಶ್ರದ್ಧಾ ಭಕ್ತಿಯಿಂದ ಆ ಕೆಲಸವನ್ನು ಮಾಡಬೇಕಾಗತ್ತೆ. ಸುಖ ದುಃಖಗಳನ್ನು ಮನೆಯಲ್ಲಿ ಹಂಚಿಕೊಳ್ಬೇಕು. ನಿಮಗೆ ಏನು ಸಂತೋಷ ಆಗಲಿ ಮನೆಯಲ್ಲಿ ಹೇಳಿ, ಏನು ನೋವಾಗಲಿ, ಬೇಸರವಾಗಲಿ, ದುಃಖವಾಗಲಿ ಅದನ್ನು ಮನೆಯಲ್ಲಿ ಹೇಳ್ಕೊಳ್ಳಿ. ದುಃಖಕ್ಕೆ ಪರಿಹಾರ ಅಥವಾ ಇನ್ಯಾವುದೋ ಒಂದು ಸುಲಭೋಪಾಯ ಸಿಕ್ಕತ್ತೆ. ಸಂತೋಷವನ್ನು ಎಲ್ಲರ ಜೊತೆಯಲ್ಲೂ ಕೂಡ ಕಳೆಯುವಂತಹ ಒಂದು ಅವಕಾಶ ಸಿಕ್ಕತ್ತೆ. ಆಲಸ್ಯದಿಂದ ನೀವು ವಂಚಿತರಾಗ್ಬಿಟ್ರೆ ಒಳ್ಳೆಯ ಸಂದರ್ಭ ನಿಮಗೆ ಒದಗುತ್ತೆ. ಅಂದರೆ ಯಾವುದೇ ಕಾರಣಕ್ಕೂ ಸೋಮಾರಿತನವನ್ನು ತೋರಿಸಬಾರ್ದು ಅಂತ ಅರ್ಥ.
ವೃತ್ತಿ ಜೀವನ ಚೆನ್ನಾಗಿದ್ದರೂ ಕೂಡ ಆಸಕ್ತಿ ಇರೋದಿಲ್ಲ. ನೀವು ಯಾವುದೋ ವೃತ್ತಿ ಮಾಡ್ತಾ ಇದ್ದೀರಿ, ಅದನ್ನು ಆಶ್ರಯ ಮಾಡಿದಿರಿ, ಅದು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ಆದರೆ ನಿಮಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ. ನಾವು ಮಾಡ್ತಕ್ಕಂತಹ ವೃತ್ತಿಯನ್ನು ಮೊದಲು ನಾವು ಗೌರವಿಸಬೇಕು, ನಾವು ಅದನ್ನು ಪ್ರೀತಿಸಬೇಕು, ಅದರ ಬಗ್ಗೆ ಆಸಕ್ತಿ ತೋರಬೇಕು. ಆಗ ಮಾತ್ರ ನಮಗೆ ಅದರಲ್ಲಿ ಯಶಸ್ಸು, ಔನ್ನತ್ಯ ಸಿಕ್ಕುವಂಥದ್ದಾಗುತ್ತೆ. ಉನ್ನತ ಅಧಿಕಾರಿಗಳು ಮನೆಯಲ್ಲಿ ಹಿರೀಕರ ಜೊತೆ ವಿವಾದವನ್ನು ಮಾಡಬೇಡಿ ಅನ್ನುವಂಥದ್ದು ಎಚ್ಚರಿಕೆಯ ಮಾತು. ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಆ ಹರಿಹರ ಪುತ್ರ ನಿಮಗೆ ಸಕಲವನ್ನು ಕೂಡ ಅನುಗ್ರಹ ಮಾಡಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಳೆಯ ಸ್ನೇಹಿತರು ನಿಮಗೆ ಸಹಾಯವನ್ನು ಮಾಡಬಹುದು. ಅವರ ಬೆಂಬಲ, ಅವರ ಸಹಾಯ ನಿಮಗೆ ಸಿಕ್ಕಿ ಅನುಕೂಲವಾಗ್ತಕ್ಕಂಥದ್ದು. ಕಾನೂನಿನ ಹೋರಾಟದಲ್ಲಿ ಮಾತ್ರ ಅಪಜಯ ಅಂತಕ್ಕಂತಹ ಫಲ ಇದೆ. ನೀವು ಎಷ್ಟು ಹೋರಾಟ ಮಾಡಿದರೂ ಕೂಡ ಕಾನೂನಾತ್ಮಕವಾದಂತಹ ವಿಷಯದಲ್ಲಿ ಈ ದಿವಸ ಜಯಗಳಿಸುವಂಥದ್ದು, ಆ ಸೂಚನೆ ನಿಮಗೆ ಸಿಕ್ಕುವಂಥದ್ದು ಕಷ್ಟವಾಗುತ್ತೆ. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕಾದಂಥದ್ದು. ವೈವಾಹಿಕ ವಿಚಾರದಲ್ಲಿ, ಸಾಂಸಾರಿಕ ವಿಚಾರದಲ್ಲಿ, ಕೌಟುಂಬಿಕವಾಗಿ ತುಂಬ ಗೊಂದಲಗಳಿರುತ್ತೆ. ಯಾವ ತೀರ್ಮಾನಗಳನ್ನು ಹೇಗೆ ಮಾಡಬೇಕು, ಯಾವ ಕೆಲಸವಾದ ಮೇಲೆ ಯಾವುದನ್ನು ಮಾಡಬೇಕು, ಇವೆಲ್ಲ ಗೊಂದಲಕ್ಕೆ ಅವಕಾಶಗಳಿದೆ. ಬಹಳ ಸಮಾಧಾನ ಮನಸ್ಸಿನಿಂದ ಅವನ್ನೆಲ್ಲ ಯೋಚನೆ ಮಾಡಿ ಯಾವ ಕೆಲಸಕ್ಕೆ ಮೊದಲು ಆದ್ಯತೆಯನ್ನು ನೀಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿ ಕಾರ್ಯಪ್ರವೃತ್ತರಾಗಿ ನಿಮಗೆ ಯಶಸ್ಸಿರುವಂಥದ್ದು. ಬೇರೆಯವರ ಮಾತನ್ನು ಕೇಳಿದರೆ ನೀವು ತೊಂದರೆ ಮಾಡಿಕೊಳ್ತೀರಿ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬಹಳ ಮುಖ್ಯವಾಗಿ ಬೇಕಾಗುವಂಥದ್ದು ಏನು ಅಂತಂದರೆ ಸ್ವಂತ ಬುದ್ಧಿ ಇರಬೇಕು. ಅದನ್ನು ಆಲೋಚನೆ ಮಾಡಿ ತಾನೇ ನಿರ್ಧಾರ ಮಾಡುವಂತಹ ಸಾಮರ್ಥ್ಯ ಇರಬೇಕು. ಅಂತಹ ಸ್ವಂತ ಬುದ್ಧಿ ಯಾರಿಗಿರುವುದಿಲ್ವೋ ಅಂಥವರು ಬೇರೆಯವರ ಮಾತನ್ನು ಕೇಳಬೇಕು. ಈ ಕಡೆ ಸ್ವಂತ ಬುದ್ಧಿಯೂ ಇಲ್ಲ, ಬೇರೆಯವರು ಹೇಳಿದ್ದನ್ನು ಕೇಳೋದಿಲ್ಲ ಅಂತಾದರೆ ಜೀವನದ ಪ್ರಗತಿ ಹೇಗಾಗಬೇಕು? ಕಷ್ಟ ಸಾಧ್ಯ, ಅದು ಆಗೋದೇ ಇಲ್ಲ ಅಂತ ಹೇಳುವಂಥದ್ದು. ಆಸ್ತಿಯ ವಿಚಾರದಲ್ಲಿ ನಿಮ್ಮದೇ ಆದಂತಹ ನಿರ್ಧಾರಗಳನ್ನು ಮಾಡಬೇಡಿ. ಅದು ಮಾರಾಟಕ್ಕೋ ಕೊಂಡುಕೊಳ್ಳೋದಕ್ಕೋ, ಇರುವ ಆಸ್ತಿಯನ್ನು ಉಳಿಸ್ಕೊಳ್ಳೋದಕ್ಕೋ ನಿಮ್ಮದೇ ನಿರ್ಧಾರ ಕೊನೆಯಲ್ಲ. ಮನೆಯಲ್ಲಿ ಬೇರೆಯವರಿದ್ದಾರೆ, ಅವರ ಅಭಿಪ್ರಾಯವನ್ನೂ ಕೇಳಿ ನಂತರದಲ್ಲಿ ನಿರ್ಧಾರವನ್ನು ಮಾಡಿ ನಿಮಗೆ ಅನುಕೂಲ ಆಗಬಹುದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗುವಂತಹ ಸೂಚನೆ ಇದೆ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ ಆ ಆದಿದಂಪತಿಗಳು ನಿಮಗೆಲ್ಲವನ್ನೂ ಕೂಡ ಅನುಗ್ರಹ ಮಾಡಲಿ. ಶುಭವಾಗಿ.